ಅರೆಸ್ಟ್ ಆಗೇ ಆಯಿತು, ಮುಂದೇನು ಎನ್ನುವಂಥ ಒಂದು ಸಾಮಾನ್ಯವಾದಂಥ ಪ್ರಶ್ನೆ ಎಲ್ಲರಲ್ಲೂ ಕೂಡ ಇದೆ. ಮಧ್ಯಾಹ್ನ ಮೆಡಿಕಲ್ ಟೆಸ್ಟ್ ಬಳಿಕ ಕೋರ್ಟ್ ಮುಂದೆ ಹಾಜರುಪಡಿಸುವಂಥ ಎಲ್ಲ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ಹೆಚ್ಚಿನ ತನಿಖೆಗೆ ವಶಕ್ಕೆ ಕೇಳಲಿದೆ SIT ತಂಡ. 14 ದಿನ ನ್ಯಾಯಾಂಗ ಒಂದ್ ಕಡೆಯಲ್ಲಿ ಕಸ್ಟಡಿಗೆ ಕೇಳುವಂತ ಸಾಧ್ಯತೆ ಕೂಡ ಇಲ್ಲಿ ಕಂಡು ಬರ್ತಾ ಇದೆ. ಸಂತ್ರಸ್ತ ಮಹಿಳೆಯರ ಹೇಳಿಕೆಯನ್ನು ಆಧರಿಸಿ ಪ್ರಜ್ವಲ್ ರೇವಣ್ಣ ಅವರ ವಿಚಾರಣೆಯನ್ನು ನಡೆಸಲಾಗುತ್ತೆ. ಮಧ್ಯಾಹ್ನದ ಬಳಿಕ ಮೆಡಿಕಲ್ ಟೆಸ್ಟ್ ಏನಾಗುತ್ತೆ, ಮಧ್ಯಾಹ್ನದೊಳಗೆ ಮೆಡಿಕಲ್ ಟೆಸ್ಟ್ ಅನ್ನು ಮುಗಿಸಬೇಕು. SIT ಅವರು ಹಾಕೊಂಡಿರುವಂತಹ ಟಾರ್ಗೆಟ್. ಆ ಬಳಿಕ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಬೇಕು. ಅದಾದ ಬಳಿಕ ಪ್ರಜ್ವಲ್ ರೇವಣ್ಣ ಅವರನ್ನ ಕಸ್ಟಡಿಗೆ ಕೇಳುವಂತ ಸಾಧ್ಯತೆ ಹೆಚ್ಚಿದೆ. ವಿಚಾರಣೆ ಮಾಡಬೇಕಿದೆ. ಅವ್ರ ಮೇಲೆ ಅತ್ಯಾಚಾರ ಪ್ರಕರಣ ಇದೆ, ಲೈಂಗಿಕ ದೌರ್ಜನ್ಯ ಆರೋಪ ಇದೆ. ಸಂತ್ರಸ್ತೆಯರು ಈಗಾಗಲೇ ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದಾರೆ. ಸಂತ್ರಸ್ತೆಯರ ಹೇಳಿಕೆಯನ್ನು ಕೂಡ SIT ತಂಡ ಪಡ್ಕೊಂಡಿದೆ. ಸ್ಥಳ ಮಹಾಜರು ಪ್ರಕ್ರಿಯೆ ಕೂಡ ಮುಗಿದು ಹೋಗಿದೆ. ಆರೋಪಿ ಈಗಷ್ಟೇ ಸಿಕ್ಕಿದ್ದಾರೆ ಕೈಗೆ. ಆರೋಪಿಯ ವಿಚಾರಣೆ ಆಗಬೇಕು. ಅದು ಕೂಡ 3 ಪ್ರಕರಣದಲ್ಲಿ ವಿಚಾರಣೆ ಆಗಬೇಕು. ಹೀಗಾಗಿ ಆರೋಪಿಯ ವಿಚಾರಣೆಗಿಂತ ಮುಂಚಿತವಾಗಿ ಇಲ್ಲಿ ವೈದ್ಯಕೀಯ ಪರೀಕ್ಷೆ ಆಗುತ್ತೆ. ವೈದ್ಯಕೀಯ ಪರೀಕ್ಷೆ ಆದ ಬಳಿಕ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸ್ತಾರೆ. ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದಂಥ ಸಂದರ್ಭದಲ್ಲಿ ಕಸ್ಟಡಿ ಕೊಡ್ತಾರಾ? ಕಸ್ಟಡಿಗೆ ಕೊಟ್ಟಿದ್ದೆ ಆದಲ್ಲಿ ಸ್ಥಳ ಮಹಾಜರು ಪ್ರಕ್ರಿಯೆ ಇರುತ್ತೆ, ವಿಚಾರಣೆ ಆಗುತ್ತೆ, ಎಲ್ಲವೂ ಕೂಡ ನಡೆಯುತ್ತೆ. ನಿನ್ನೆ ರಾತ್ರಿ ಅರೆಸ್ಟ್ ಮಾಡಿ ಕರ್ಕೊಂಡು ಬಂದರು. ಅರೆಸ್ಟ್ ಮಾಡಿ ಕರ್ಕೊಂಡು ಬಂದಂಥ ಸಂದರ್ಭದಲ್ಲಿ ಪ್ರಾಥಮಿಕ ವಿಚಾರಣೆಯನ್ನು ಮಾಡಿದ್ದಾರೆ. ನೇರವಾಗಿ ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಹೋಗಿ SIT ಅಧಿಕಾರಿಗಳು ಅರೆಸ್ಟ್ ಮಾಡಿ ಕರ್ಕೊಂಡು ಬರ್ತಾರೆ. ಇಲ್ಲಿ ಪ್ರಮುಖವಾದಂಥ ವಿಚಾರ, ಗಮನಿಸಬೇಕಾದಂಥ ಅಂಶ ಅಂತ ಹೇಳಿದ್ರೆ, ಮಹಿಳಾ ಅಧಿಕಾರಿಗಳು ಪ್ರಜ್ವಲ್ ರೇವಣ್ಣ ಅವರನ್ನ ಅರೆಸ್ಟ್ ಮಾಡಿದ್ದು. ಮಹಿಳಾ ಅಧಿಕಾರಿಗಳು 5 ಜನ ಮಹಿಳಾ ಸಿಬ್ಬಂದಿ ಅರೆಸ್ಟ್ ಮಾಡಿ ಪೊಲೀಸ್ ವಾಹನದಲ್ಲಿ ಕರ್ಕೊಂಡು ಬರ್ತಾರೆ. ಹಾಗೆಯೇ ಇಲ್ಲಿ ಯಾವುದೇ ಗೊಂದಲಗಳು ಆಗದಂತೆ ಪ್ರಜ್ವಲ್ ರೇವಣ್ಣ ಅವರು ಬರ್ತಾರೆ ಅಂತೇಳಿ ಸಾಕಷ್ಟು ಜನ ಕಾಯ್ತಾ ಇದ್ರು. ಮಾಧ್ಯಮದವರು ಕೂಡ ಟರ್ಮಿನಲ್ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಟರ್ಮಿನಲ್ 2ರ ಗೇಟ್ ಮುಂದೆ ಕಾಯ್ತಾ ಇದ್ದಂಥ ಸಂದರ್ಭದಲ್ಲಿ ಹಿಂಬಾಗಿಲಿನಿಂದ ಅಧಿಕಾರಿಗಳು ಅವರನ್ನ ಕರ್ಕೊಂಡು ಹೋಗ್ತಾರೆ. ಹಿಂಬದಿ ಗೇಟ್ನಿಂದ ಕರ್ಕೊಂಡು ಹೋಗ್ತಾರೆ. ಯಾರಿಗೂ ಕೂಡ ಗೊತ್ತಾಗೋದಿಲ್ಲ. ನೇರವಾಗಿ ಹೊಯ್ಸಳ ಸರ್ಕಲ್ ಬಳಿ ಇರುವಂಥ ಕಚೇರಿಗೆ ಕರ್ಕೊಂಡು ಬಂದು, SIT ಕಚೇರಿಗೆ ಕರ್ಕೊಂಡು ಬಂದು ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ. ಪ್ರಜ್ವಲ್ ರೇವಣ್ಣ ಲುಫ್ತಾನ್ಸಾ ಏರ್ಲೈನ್ಸ್ನಲ್ಲಿ ನಿನ್ನೆ ಮಧ್ಯರಾತ್ರಿ ಬೆಂಗಳೂರಿಗೆ ತಲುಪಿದ್ರು. ಗಮನಿಸ್ತಾ ಇರ್ಬೋದು ವಿಜುವಲ್ಸ್ಗಳಲ್ಲೂ ಕೂಡ. 34 ದಿನಗಳ ಬಳಿಕ ಇಷ್ಟು ದಿವಸ ಚಳ್ಳೆ ಹಣ್ಣು ತಿನ್ನಿಸಿದ್ರು. ಒಬ್ರು ಸಂಸದರು, ಜವಾಬ್ದಾರಿಯುತ ಸ್ಥಾನದಲ್ಲಿದ್ದವರು, ಇನ್ನೊಬ್ಬರಿಗೆ ಮಾದರಿ ಆಗಬೇಕು. ಆದರೆ ಇವರು ಮಾಡಿದ್ದು ಮಾಡಬಾರದ ಕೆಲಸ. ತಮ್ಮ ರಾಜತಾಂತ್ರಿಕ ಪಾಸ್ಪೋರ್ಟ್ ಅನ್ನು ಬಳಸಿಕೊಂಡು ವಿದೇಶದಲ್ಲಿ ಅಡಗಿ ಕುಳಿತಿದ್ರು. ಈ ನೆಲದ ಕಾನೂನಿಗೆ ತಲೆ ಬಾಗಲೇಬೇಕು, ಈ ನೆಲದ ನೀತಿಗೆ ತಲೆ ಬಾಗಲೇಬೇಕು. ಪ್ರಜ್ವಲ್ ರೇವಣ್ಣ ವಾಪಸ್ ಬಂದಿದ್ದಾರೆ ತಾಯ್ನಾಡಿಗೆ. ನಿನ್ನೆ ರಾತ್ರಿ ಅರೆಸ್ಟ್ ಮಾಡಿ ಕರ್ಕೊಂಡು ಬಂದಿದ್ರು. ಪ್ರಾಥಮಿಕ ವಿಚಾರಣೆ ಆಗಿದೆ. ಇನ್ನೇನಿದ್ರು ಮೆಡಿಕಲ್ ಟೆಸ್ಟ್ನ ಬಳಿಕ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸುವಂತ ಎಲ್ಲ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ಹೆಚ್ಚಿನ ವಿಚಾರಣೆಗೆ ಕಸ್ಟಡಿಗೆ ಕೇಳಲಿದ್ದಾರೆ SIT ಅವರು. ಪವರ್ಫುಲ್ ಪ್ರಶ್ನೆ ರೆಡಿ ಮಾಡಿಕೊಂಡಿದ್ದಾರೆ SIT. ಪ್ರಜ್ವಲ್ ಬಳಸ್ತಾ ಇದ್ದಂಥ ಮೊಬೈಲ್ ಅನ್ನ ನಾಶ ಮಾಡಿರುವಂತ ಸಾಧ್ಯತೆ ಇದೆ. ವಿದೇಶದಲ್ಲಿ ಮೊಬೈಲ್ ಬಿಸಾಕಿ ಸಾಕ್ಷ್ಯ ನಾಶ ಮಾಡಿರುವಂತ ಸಾಧ್ಯತೆ ಇದೆ. ಈ ಎಲ್ಲದರ ಬಗ್ಗೆಯೂ SIT ಮಾಹಿತಿಯನ್ನ ಕಲೆ ಹಾಕುವಂತ ಸಾಧ್ಯತೆ ಇದೆ. ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಪವರ್ಫುಲ್ ಪ್ರಶ್ನೆಗಳು ಪ್ರಜ್ವಲ್ಗಾಗಿ ಈಗಾಗಲೇ ರೆಡಿ ಆಗಿದೆ. ಸಂತ್ರಸ್ತೆಯರ ಹೇಳಿಕೆಯನ್ನ ಆಧರಿಸಿ ಒಂದು ಕಡೆಯಲ್ಲಿ ವಿಚಾರಣೆ ಮಾಡೋಕೆ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ SIT ಅಧಿಕಾರಿಗಳು. ಹಾಗೇನೆ ಪ್ರಜ್ವಲ್ ರೇವಣ್ಣ ವಿದೇಶದಲ್ಲಿ ತನ್ನ ಮೊಬೈಲ್ ಅನ್ನ ಬಿಸಾಕಿ ಸಾಕ್ಷ್ಯವನ್ನ ನಾಶ ಮಾಡಿರುವಂತ ಸಾಧ್ಯತೆಗಳು ಕೂಡ ಇಲ್ಲಿ ಕಂಡು ಬರ್ತಾ ಇದೆ. ಈ ಎಲ್ಲದರ ಬಗ್ಗೆಯೂ ಕೂಡ, ಈ ಎಲ್ಲ ವಿಚಾರಗಳ ಬಗ್ಗೆಯೂ ಕೂಡ ತನಿಖೆಯನ್ನ ಮಾಡ್ತಾರೆ. ಇಂಟ್ರಾಗೇಷನ್ ವೆರಿ ಸ್ಟ್ರಿಕ್ಟ್ ಆಗಿರುತ್ತೆ, ವೆರಿ ಸ್ಟ್ರಿಕ್ಟ್ ಆಗಿ. ಸಂಸದರಾದರೂ ಕೂಡ ಇವ್ರ ಮೇಲೆ ಇರುವಂತ ಆರೋಪ ಲೈಂಗಿಕ ದೌರ್ಜನ್ಯ ಪ್ರಕರಣ, ಹಾಗೇನೆ ಅತ್ಯಾಚಾರ ಕೇಸ್. ಸದ್ಯ ಹೆಚ್ಚಿನ ತನಿಖೆಗೆ ವಶಕ್ಕೆ ಪಡೆಯುವಂತ ಸಾಧ್ಯತೆ ಅಂತ ಹೇಳಿದ್ರೆ ಕಸ್ಟಡಿಗೆ ಪಡಿತಾರೆ. ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದಂಥ ಸಂದರ್ಭದಲ್ಲಿ SIT ಅಧಿಕಾರಿಗಳು ವಾದವನ್ನ, SIT ಪರ ವಕೀಲರು ಇದೇ ವಾದವನ್ನ ಮುಂದಿಡ್ತಾರೆ ನ್ಯಾಯಾಧೀಶರ ಮುಂದೆ.
ಪ್ರಜ್ವಲ್ ರೇವಣ್ಣ ಅವರನ್ನ ವಿಚಾರಣೆ ಮಾಡುವಂಥ ಅವಶ್ಯಕತೆ ನಮಗಿದೆ. ಹೀಗಾಗಿ ಅವರನ್ನ ಕಸ್ಟಡಿಗೆ ಕೊಡಿ. ಒಂದು ಕಡೆಯಲ್ಲಿ ವಿಚಾರಣೆ ಮಾಡೋಕೆ ಈಗಾಗಲೇ ಪವರ್ಫುಲ್ ಕ್ವೆಶನ್ಗಳನ್ನು ರೆಡಿ ಮಾಡ್ಕೊಂಡಿದ್ದಾರೆ. ಪ್ರಶ್ನೆಗಳು ರೆಡಿ ಆಗಿದೆ. ಹಾಗಾದರೆ ಪ್ರಜ್ವಲ್ ರೇವಣ್ಣ ಅವರ ಮೇಲಿದ್ದಂಥ ಆರೋಪ ಲೈಂಗಿಕ ದೌರ್ಜನ್ಯ, ಅವರು ದೌರ್ಜನ್ಯ ನಡೆಸೋದಲ್ಲದೆ ಅತ್ಯಾಚಾರ ಮಾಡೋದಲ್ಲದೆ ಅದನ್ನು ವಿಡಿಯೋ ಮಾಡಿಟ್ಕೊಂಡಿದ್ರು ಅಂತೇಳಿ. ಹಾಗಾದರೆ ಆ ವಿಡಿಯೋವನ್ನು ಮಾಡಿದಂಥ ಮೊಬೈಲ್ ಯಾವುದು ಅದನ್ನು ಕೂಡ ಗಮನಿಸಬೇಕಾಗತ್ತೆ. ಆ ಮೊಬೈಲನ್ನು ವಿದೇಶದಲ್ಲಿ ಆ ಮೊಬೈಲನ್ನು ಬಿಸಾಕಿ ಬಂದಿದ್ದಾರೆ ಪ್ರಜ್ವಲ್ ಅವರು, ಅಥವಾ ಅವ್ರ ಹತ್ರನೇ ಆ ಮೊಬೈಲ್ ಇದೆಯಾ, ಇದನ್ನು ಕೂಡ ಗಮನಿಸಬೇಕಾಗತ್ತೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.